ಬಿಗ್ ಬಾಸ್ ಮನೆ ಅಂತ ಬಂದಾಗ ಅಲ್ಲಿ ಹಲವಾರು ಜನರು ಹಲವಾರು ರೀತಿಯಾದಂತಹ ಒಂದು ಎಂಟರ್ಟೈನ್ಮೆಂಟ್ ಅನ್ನ ಮಾಡ್ತಿರ್ತಾರೆ, ಕೆಲವರು ಕಾಮಿಡಿಗಳನ್ನ ಮಾಡ್ತಿರ್ತಾರೆ, ಕೆಲವರು ಒಬ್ಬರ ಕಾಲನ್ನ ಎಳೆಯೋದನ್ನು ಮಾಡ್ತಿರ್ತಾರೆ. ನಿಮಗೆ ಗೊತ್ತಿರಬಹುದು, ಈ ಹಿಂದಿನ ಸೀಸನ್ಗಳಲ್ಲಿ ಸಿಹಿ ಕಹಿ ಚಂದ್ರು ಅನ್ನೋ ಒಬ್ಬ ವ್ಯಕ್ತಿ ಬಿಗ್ ಬಾಸ್ಗೆ ಬಂದಿರ್ತಾರೆ. ಅವರು ತುಂಬಾ ಆಟಗಳನ್ನ ಅಲ್ಲಿ ಆಡಿಸ್ತಾ ಇರ್ತಾರೆ, ತುಂಬಾ ಜೋಕ್ಗಳನ್ನ ಮಾಡ್ತಿರ್ತಾರೆ, ಡಬಲ್ ಮೀನಿಂಗ್ ಜೋಕ್ಗಳನ್ನ ಆಡ್ತಾ ಇರ್ತಾರೆ, ಕಾಯಿನ್ಸ್ ಆಟವನ್ನ ಆಡ್ತಿರ್ತಾರೆ. ಅವರು ಆಡಿಸಿದಂತಹ ಒಂದು ಆಟ ಸಿಕ್ಕಾಪಟ್ಟೆ ಫೇಮಸ್. ಇವತ್ತಿಗೂ ಕೂಡ ಅದನ್ನ ಎಲ್ಲರೂ ಕೂಡ ಆಡ್ಲಿಕ್ಕೆ ಹೋಗ್ತಾರೆ. ಇದೇ ಒಂದು ಆಟವನ್ನ ಇವತ್ತು ಧನುಷ್ ಅವರು ಕಾವ್ಯ ಅವರ ನಡುವೆ ನಡೆಯುತ್ತೆ. ಸೊ ಈ ಆಟ ಈಗೆಲ್ಲ ಒಂದು ಕಡೆ ಡಬಲ್ ಮೀನಿಂಗ್ ಹೋಗ್ಬಿಟ್ಟು ಕಾವ್ಯ ಅವರಿಗೆ ವೈಯಕ್ತಿಕವಾಗಿ ಏನೋ ಆಯ್ತು ಅಂತ ಹೇಳಿ ತುಂಬಾ ಜನ ಹೇಳ್ತಿದ್ದಾರೆ. ಬಟ್ ಅದು ಹಾಗಿಲ್ಲ, ಕೇವಲ ಒಂದು ಕಾಮಿಡಿಗೆ ಮಾಡಿದಂತಹ ಒಂದು ಆಟ. ಆ ಆಟ ಏನು ಅಂತ ಹೇಳಿದ್ರೆ, ನಿಮಗೆ ಗೊತ್ತಿರಬಹುದು, ಫಸ್ಟ್ ನೈಟ್ ಬಗ್ಗೆ ಮಾತಾಡಿರುವಂತಹ ಒಂದು ಆಟ. ಫಸ್ಟ್ ನೈಟ್ ಅಲ್ಲಿ ಕಾವ್ಯ ಅವರು ತಮ್ಮ ಗಂಡನಿಗೆ ಏನ್ ಹೇಳ್ತೀರಾ ಅಂತ ಕೇಳಿ ಧನುಷ್ ಅವರು ಕೇಳಿದಾಗ ತೆಗೀರಿ ತೋರ್ಸ್ರಿ ಅಂತ ಹೇಳ್ತೀನಿ ಅನ್ನೋದು ಬರುತ್ತೆ. ಅದನ್ನ ಡಬಲ್ ಮೀನಿಂಗ್ ಗೆ ಕನ್ವರ್ಟ್ ಮಾಡಿ ಈ ಆಟವನ್ನ ಆಡಿರ್ತಾರೆ. ಹೇಗೆ ಅಂತ ಹೇಳಿದ್ರೆ, ಒಂದು ಕಾಯಿನನ್ನ ತೂರ್ಬೇಕು, ಆ ಕಾಯಿನನ್ನ ಮುಚ್ಚಿರ್ತಾರೆ, ಆ ಕಾಯಿನಿಗೆ ಒಂದು ಪ್ರಶ್ನೆಯನ್ನ ಆ ವ್ಯಕ್ತಿ ಕೇಳ್ತಾರೆ, ಅದಕ್ಕೆ ಒಂದು ಉತ್ತರವನ್ನ ಕೊಡಬೇಕು. ಅದು ಹೆಡ್ ಬಿದ್ದಿದ್ರೆ ಸರಿ ಉತ್ತರ ಕೊಡಬೇಕು, ಟೈಲ್ ಬಿದ್ದಿದ್ರೆ ತಪ್ಪು ಉತ್ತರ ಕೊಡಬೇಕು ಅಂತ ಹೇಳಿ. ಬಟ್ ಆಟ ಆಡ್ಬೇಕಾದ್ರೆ ಮೊದಲು ಕಾಯಿನ್ ತೋರಿಸಿ ಅಂತ ಹೇಳಿ ಆಡಬೇಕು. ಆದ್ರೆ ಈ ಒಂದು ಆಟದ ಸಂದರ್ಭದಲ್ಲಿ ನಿಮ್ಮ ಹೆಸರೇನು, ನೀವು ಮದುವೆ ಆಗ್ತೀರಾ, ನಿಮಗೆ ಯಾವ ತರ ಹುಡುಗ ಇಷ್ಟ, ಈ ರೀತಿ ಪ್ರಶ್ನೆಗಳನ್ನ ಕೇಳ್ಕೊಂಡು ಹೋಗ್ಬೇಕಾದ್ರೆ ಕೊನೆಯಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಕಾವ್ಯ ಅವರು ಬೆಡ್ರೂಮ್ಗೆ ಹೋದಾಗ ಮದುವೆ ಆದ ನಂತರ ತಮ್ಮ ಗಂಡನಿಗೆ ಮೊಟ್ಟ ಮೊದಲನೇದಾಗಿ ಏನಂತ ಕೇಳ್ತೀರಾ ಅಂತ ಹೇಳಿದಾಗ ಅವರು ಆ ಕಾಯಿನನ್ನ ತೋರಿಸಿ ಅನ್ನಕ್ಕೆ ಹೋಗ್ಬಿಟ್ಟು ತೋರಿಸಿ ತೆಗೀರಿ ಅಂತ ಹೇಳ್ತೀನಿ ಅಂತ ಹೇಳ್ತಾರೆ. ಬಟ್ ಅದು ಡಬಲ್ ಮೀನಿಂಗ್ ಅರ್ಥವನ್ನ ತಗೊಳ್ಕೊಳ್ಳುತ್ತೆ. ಈ ಆಟವನ್ನ ಈ ಹಿಂದಿನ ಸೀಸನ್ಗಳಲ್ಲಿ ಶ್ರುತಿ ಪ್ರಕಾಶ್ ಅವರ ಜೊತೆಗೆ ನಮ್ಮ ಸಿಹಿ ಕಹಿ ಚಂದ್ರು ಅವರು ಆಡಿದ್ರು. ಆಗ ಸಿಕ್ಕಾಪಟ್ಟೆ ಹಿಟ್ ಆಗಿತ್ತು, ತುಂಬಾ ವೈರಲ್ ಆಗಿತ್ತು. ಅದೇ ಆಟವನ್ನ ಈಗೂ ಕೂಡ ಆಡಿಸಿದ್ರು. ಇದು ಕೂಡ ಡಬಲ್ ಮೀನಿಂಗ್ ಅರ್ಥ ತಗೊಂಡು ತುಂಬಾ ಹಿಟ್ ಆಗಿ ಹೋಗಿದೆ. ಸೊ ಡಬಲ್ ಮೀನಿಂಗ್ ಅಂತ ಹೇಳಿದ್ರೆ, ಫಸ್ಟ್ ನೈಟ್ ಅಲ್ಲಿ ಒಂದು ಹುಡುಗಿ ತನ್ನ ಗಂಡನಿಗೆ ತೆಗೀರಿ ಅಂತ ಹೇಳಿದ್ರೆ ಅದು ಬೇರೆ ಅರ್ಥ ತಗೊಳತ್ತೆ ಅನ್ನೋ ಒಂದು ಅರ್ಥದಲ್ಲಿ ಈ ಕಾಮಿಡಿ ಮಾಡಲಾಗತ್ತೆ. ಜಸ್ಟ್ ಕಾಮಿಡಿ ಪರ್ಪಸ್ ಅನ್ನ ಮಾಡಿರುವಂತದ್ದು. ಅದನ್ನ ಬೇರೆಯವರು ಕಮೆಂಟ್ ಅಲ್ಲಿ ಬೇರೆ ರೀತಿ ತಗೊಳ್ತಿದ್ದಾರೆ. ಬಟ್ ಅದನ್ನು ಬೇರೆ ರೀತಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈಗಾಗಲೇ ಬಿಗ್ ಬಾಸ್ ಸೀಸನ್ಗಳಲ್ಲಿ ನಡೆದು ಹೋಗಿರುವಂತಹ ಆಟ ಈಗ ಮತ್ತೊಮ್ಮೆ ಅದನ್ನ ರೀಕ್ರಿಯೇಟ್ ಅನ್ನ ಮಾಡ್ಲಿಕ್ಕೆ ಹೋಗ್ತಾರೆ. ಅದು ಕೂಡ ಬೆಡ್ರೂಮ್ ಅಲ್ಲಿ ಕೂತ್ಕೊಂಡು ಅದನ್ನ ಎಲ್ಲರ ಹತ್ರನೂ ಮಾಡ್ಲಿಕ್ಕೆ ಹೋಗ್ತಾರೆ. ರಾಶಿಕನ ಹತ್ರನೂ ಮಾಡ್ತಾರೆ, ಕಾವ್ಯನ ಹತ್ರನೂ ಮಾಡ್ತಾರೆ, ಸ್ಪಂದನ ಹತ್ರನೂ ಮಾಡ್ತಾರೆ. ಬಟ್ ಅದು ಕೇವಲ ನಮ್ಮ ಕಾವ್ಯನ ಬಳಿ ಮಾಡಿದ್ದು ಮಾತ್ರ ಈಗ ಪ್ಲೇ ಆಗಿದೆ. ಸೊ ಇದನ್ನ ಕಾಮಿಡಿಯಾಗಿ ತಗೊಳ್ಳೋಣ. ಈ ರೀತಿ ಆಟಗಳನ್ನ ಬರ್ತಾ ಹೋದ್ರೆ ಜನಗಳು ತುಂಬಾ ಎಂಜಾಯ್ ಕೂಡ ಮಾಡ್ತಾರೆ. ಈಗ ಗಿಲ್ಲಿ ಮತ್ತೆ ರಘು ಅವರ ನಡುವೆ ನಡೆಯುತ್ತಿರುವಂತಹ ಕಾಮಿಡಿನೂ ಕೂಡ ಸಿಕ್ಕಾಪಟ್ಟೆ ವರ್ಕ್ ಆಗ್ತಾ ಇದೆ. ರಘು ಅವರು ಬಿಗ್ ಬಾಸ್ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಕೆಲಸ ಹಚ್ಚೋದ್ರಲ್ಲಿ ಮಾತ್ರ ಎತ್ತಿದ ಕೈ ಅನ್ಬೋದು. ಎಲ್ಲ ಕ್ಯಾಪ್ಟನ್ ಆದಾಗ ತಪ್ಪಿಸ್ಕೊಳ್ತಾನೆ ಕಳ್ಳ ಗಿಲ್ಲಿ, ಆದ್ರೆ ರಘು ಅವರು ಆದಾಗ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅವನ ಹತ್ರ ಇದ್ಬಿಟ್ಟೆ ಅವರು ಆ ಕೆಲಸವನ್ನ ಮಾಡಿಸ್ಬಿಟ್ಟೆ ಅಲ್ಲಿಂದ ಜಾಗವನ್ನ ಖಾಲಿ ಮಾಡುವಂಥದ್ದು. ಸೊ ಇವರಿಬ್ಬರ ಆಟನೂ ಕೂಡ ತುಂಬಾ ಚೆನ್ನಾಗಿತ್ತು. ಈ ಡಬಲ್ ಮೀನಿಂಗ್ ಜೋಕ್ಸ್ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಇದನ್ನು ಯಾರ್ಯಾರು ನೋಡಿದಿರೋ, ಯಾರ್ಯಾರು ನೋಡಿಲ್ಲೋ, ಲೈಕ್ ಡಿಸ್ಲೈಕ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು.